ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈಗ ಬಹಳಷ್ಟು ಹುಡುಗರು ಕೇಳ್ತಿದ್ರೆ, ಅದರಲ್ಲೂ ಕೂಡ ಈಗ KCET ನೀಟ್ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂದರೆ, ಈಗಾಗಲೇ 2 ರೌಂಡ್ ಮುಗೀತು, ಈಗ 3ನೇ ರೌಂಡ್ ಬಂದಿದ್ರೆ ಹುಡುಗರಿಗೆ ಈಗಾಗಲೇ ಅಡ್ಮಿಷನ್ ಮಾಡ್ಕೊಂಡು ಕೆಲವೊಂದಿಷ್ಟು ಹುಡುಗರಾಳೆ ಕಾಲೇಜ್ ಕೂಡ ಹೋಗ್ತಿದ್ರೆ, ಭಾಳಷ್ಟು ಹುಡುಗರಿಗೆ ಏನು ಸಮಸ್ಯೆ ಆಗುತ್ತಪ್ಪ ಅಂತಂದರೆ, BCM ಹಾಸ್ಟೆಲ್ಸ್ ಯಾವಾಗಪ್ಪ ಬಿಡ್ತಾರೆ ಅಪ್ಲಿಕೇಶನ್ ಅಂತ ಕರ್ತಿದ್ರು. ಇವಾಗ ಒಂದು ಗುಡ್ ನ್ಯೂಸ್ ಏನಂತಂದರೆ, ಇವತ್ತು ಬಿಟ್ಟಿರ್ತಕ್ಕಂಥ ಇವಾಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇವತ್ತೇ ಬಂದಿದೆ ನೋಟಿಫಿಕೇಶನ್. ಇಲ್ಲಿ ಕಾಣಿಸ್ತಿದೆ, ಬೇಕಿದ್ರೆ 1/10/2024 ಇವತ್ತೇ ನೋಟಿಫಿಕೇಶನ್ ಬಂದಿರೋದು. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ನಿಮ್ಮ ರಿಸಲ್ಟ್ ಅಂದರೆ BCM ಹಾಸ್ಟೆಲ್ದು ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತೀನಿ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಎಲ್ಲನೂ ಕೂಡ ಮುಂದೆ ಸ್ಕಾಲರ್ಶಿಪ್ ಅಪ್ಡೇಟು ಎಲ್ಲನೂ ಕೂಡ ಅಷ್ಟು ಎಲ್ಲನೂ ಕೂಡ ಈ ಒಂದು ಚಾನಲ್ ಸಿಗುತ್ತೆ. ಸರ್, ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ, ಇಲ್ಲಿ ಕಾಣಿಸ್ತಿದೆ ವಿಷಯ 2024-25ನೇ ಸಾಲಿನ ಇಲಾಖೆಯ ಮೆಟ್ರಿಕ್ ನಂತರದ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಅಂತಂದರೆ ಈ ಪ್ರೊಫೆಷ್ನಲ್ ಕೋರ್ಸಸ್ ಕಲಿತಾ ಇರ್ತಾರೆ. ಮುಂದೆ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂದರೆ MA ಈ ರೀತಿ MSc ಈ ರೀತಿ ಮಾಡ್ತಿರೋ ಅಂಥವ್ರಿಗೆ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಓಕೆ, ಕರೆದಿದ್ದಾರೆ. ಕೆಲವೊಂದಿಷ್ಟು ನಿಮಗೆ ಇನ್ಸ್ಟ್ರಕ್ಷನ್ ಅಂದರೆ ಕೆಲವೊಂದಿಷ್ಟು ರೂಲ್ಸನ್ನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಕಂಡೀಷನ್ಸ್ ಕೊಡ್ತಿರೋದು ಏನೆಲ್ಲ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ಈಗ 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಈಗಾಗಲೇ ಏನು ಮಾಡಿದಾರಪ್ಪ ಅಂದರೆ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅದು ಯಾವಪ್ಪ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ಕ್ರೀನ್ ಮೇಲೆ. ನಾಳೆಯಿಂದ ಅಂದರೆ 2/10/2024 ಸ್ಟಾರ್ಟ್ ಆಗ್ತದೆ. ಓಕೆ, ನಾಳೆಯಿಂದ ನಿಮ್ಮದು BCM ಹಾಸ್ಟೆಲ್ಸ್ ಎಲ್ಲನೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಇನ್ನೂ ಕೂಡ ಏನಪ್ಪ ಅಂದರೆ ವೆಬ್ಸೈಟಲ್ಲಿ ಇನ್ನೂ ಕೂಡ ಇದು ಅಪ್ಡೇಟ್ ಆಗಿಲ್ಲ, ಬಿಡ್ತಾರೆ ಸದ್ಯಕ್ಕೆ. ಇದನ್ನು ಕೂಡ PDF ಬಿಡ್ತಾರೆ. ಆ್ಯಂಡ್ ನೀವು ನ್ಯೂಸ್ ಪೇಪರಲ್ಲಿ ಕೂಡ ಇದನ್ನ ಅನೌನ್ಸ್ ಮಾಡ್ತೀರಿ 3 ದಿನಗಳ ಕಾಲ ಅಂತ ಹೇಳಿದ್ರೆ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು X ಅಂತ ಹೆಂಗೆ ಕರಿತೀವಿ ಅಥವಾ ಟ್ವಿಟರ್ ಅಂತ ಹೆಂಗೆ ಕರಿತೀವಿ ಅಲ್ಲೂ ಕೂಡ ಮತ್ತು ವೆಬ್ಸೈಟಲ್ಲಿ ಕೂಡ ಮಾಡ್ತಾರೆ. ಬಟ್ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಹುಡುಗರು ಸ್ಟೂಡೆಂಟೇ ರೀಚ್ ಆಗಲ್ಲ. ಸೊ ಸಾಧ್ಯದಷ್ಟು ಈ ಸರ್ತಿ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಪತ್ರಿಕಾ ಪ್ರಕಟಣೆಯಲ್ಲಿ ಅಂದರೆ ಪ್ರಕಟಿಸ್ತಾರೆ ಅಂತ ಹೇಳಿದಾರೆ. ಇವಾಗ ಏನಪ್ಪ ಅಂದರೆ ನಾಳೆಂದಂತೂ ಸ್ಟಾರ್ಟ್ ಆಗಿದೆ. ಓಕೆ, ಈ ಒಂದು ವಿಡಿಯೋ ನೋಡ್ತಿರೋರು ಏನು ಮಾಡ್ರಪ್ಪ ಅಂದರೆ, ಆದಷ್ಟು ನಿಮ್ಮ ಸ್ಟೂಡೆಂಟ್ ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಹುಡುಗರಿಗೆ ಅಷ್ಟೆಲ್ಲ ಅಪ್ಲಿಕೇಶನ್ ಬಿಟ್ಟಿರೋದೇ ಗೊತ್ತಿರಲ್ಲ. ಓಕೆ, ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲಿಗಪ್ಪ ಲಾಸ್ಟ್ ಡೇಟ್ ಅಂತಂದರೆ 30/10/2024 ಅಂದರೆ ಬರೋಬ್ಬರಿ 1 ತಿಂಗಳ ಕಾಲ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ಒಂದು ಕೋರ್ಸ್, ಫಾರ್ ಎಕ್ಸಾಂಪಲ್ ಈಗ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಬಂತು. ಲೈಕ್ ನೀವು ಇಂಜಿನಿಯರಿಂಗ್ ಮಾಡಿರಿ, ಈಗ BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಮಾಡ್ತಿದ್ರೆ, ಕೆಲವೊಂದಿಷ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ತಿಂಗಳು, ಅಂದರೆ ಅಕ್ಟೋಬರ್ ತಿಂಗಳು ಫುಲ್ ಹಾಕ್ಬೋದು. ಓಕೆ, ಅದಾದ ನಂತರ ಏನಪ್ಪ ಅಂದರೆ ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ಅಂತಂದರೆ ಈಗ ಏನು ಮಾಡ್ತಿರತ್ತಂದರೆ ಅಪ್ಲಿಕೇಶನ್ ಹಾಕ್ತಾರೆ 2/10/2024 ಹಿಡಿದು 30/10/2024 ಏನು ಮಾಡ್ತಾರೆ, ನೀವು ಅಪ್ಲಿಕೇಶನ್ ಹಾಕ್ತಾರೆ. ಅದನ್ನ ಸ್ವಲ್ಪ ನೀವು ವೆರಿಫೈ ಮಾಡಬೇಕಲ್ವಾ. ವೆರಿಫೈ ಮಾಡೋಕ್ಕೆ ಏನು ಮಾಡ್ತಾರೆ ಅಂತಂದರೆ 5/11/2024 ಅಂದರೆ 5 ದಿನಗಳ ಕಾಲ ವೆರಿಫೈ ಮಾಡ್ತಾರೆ. ಅದಾದ ನಂತರ ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಪ್ರಕಟಿಸಲು ಅಂತಿಮ ದಿನಾಂಕ ಅಂದರೆ 8/11/2024 ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಯಾರ್ದೆಲ್ಲ ಲಿಸ್ಟ್ ಆಗಿದೆ ಅಂತಂದರೆ ಲಿಸ್ಟ್ನ ಇದು ಎಲ್ಲಿ ಬಿಡ್ತಾರೆ ಅಂತಂದು ಮುಂದೆ ಎಲ್ಲನೂ ಕೂಡ ಯಾವ ರೀತಿ ಬಿಡ್ತಾರೋ, ಅದು ಆನ್ಲೈನ್ ಬಿಡ್ತಾರೋ ಅಥವಾ ಆಫೀಸ್ ಮುಂದ್ಗಡೆ ಹಚ್ತಾರೋ ಅಥವಾ ಹಾಸ್ಟೆಲ್ಸ್ಗೆ ಹೋಗಿ ಇದು ಮಾಡ್ತಾರೋ ಎಲ್ಲನೂ ಕೂಡ ಮುಂದೆ. ಓಕೆ, ನೀವು ಸ್ಟೇಟಸ್ ಚೆಕ್ ಮಾಡೋದಾಯಿತು, ಎಲ್ಲನೂ ಕೂಡ ಅಪ್ಡೇಟು ನಮ್ಮ ಒಂದು ಚಾನಲ್ ಸಿಗ್ತದೆ. ಸೊ ಮಸ್ಟ್ ನೀವೇನು ಮಾಡಿರ್ತಂದರೆ ವಾಟ್ಸಪ್ ಚಾನಲ್ ಆರ್ ಟೆಲಿಗ್ರಾಮ್ ಚಾನಲ್ ಎಲ್ಲರೂ ಒಂದು ಕಡೆ ಜಾಯ್ನ್ ಆಗಿರಿ. ಇವು ಒಂದು ಹಾಸ್ಟೆಲ್ಸ್ ಅಷ್ಟೆಲ್ಲ ಕಂಡ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಸ್ಕೀಮ್ಸ್ ಬರ್ತಿರ್ತವೆ, ಎಲ್ಲನೂ ಕೂಡ ನಿಮಗೆ ತಿಳಿಸೋದು ಪ್ರಯತ್ನ ನಮ್ಮ ಚಾನಲ್ ನಡೀತಾ ಇರ್ತವೆ. ಸೊ ಹಂಗಾಗಿಬಿಟ್ಟು ಈಗ 8/11/2024 ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಒಂದು ಏನು ಮಾಡ್ತಾರೆ ಫೈನಲ್ ರಿಸಲ್ಟ್ ಅಂದರೆ ನಿಮ್ಮ ಹಾಸ್ಟೆಲ್ ಆಗಿದೆಯಲ್ಲ ಅಂತಂದು ಫಸ್ಟ್ ರೌಂಡ್ ರಿಸಲ್ಟ್ ಇದೆ. ಓಕೆ, ಫಸ್ಟ್ ಸೆಕೆಂಡ್ ರೌಂಡ್ ನಡೆಸ್ತಾರೆ, ಅದು ಕೂಡ ಕನ್ಫರ್ಮೇಷನ್ ಇನ್ನೂ ಕೂಡ ಹೇಳಿಲ್ಲ. ಓಕೆ, ಇದು ನಿಮಗೆ ಹಾಸ್ಟೆಲ್ದು ಫಸ್ಟ್ ರೌಂಡ್ ರಿಸಲ್ಟ್ ಅಂದರೆ ಏನು ಮಾಡ್ತಾರೆ ಅಂದರೆ 8/11/2024 ನಿಮ್ಮದು ಬಿಡ್ತಾರೆ. ಓಕೆ, ಅದಾದ ನಂತರ ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸೋ ಕೊನೆಯ ದಿನಾಂಕ ಅಂತಂದರೆ ಈಗ 8/11/2024 ರಿಸಲ್ಟ್ ಬಿಟ್ಟರೆ ಕೆಲವೊಂದಿಷ್ಟು ಹುಡುಗರು ಸೆಲೆಕ್ಟ್ ಆಗಿರ್ತಾರೆ. ಅಂಥ ಹುಡುಗರು ವಿತಿನ್ 11/11/2024 ಒಳಗೆ ಏನು ಮಾಡೋಕಂದರೆ ಹಾಸ್ಟೆಲ್ ಹೋಗಿ ಅಡ್ಮಿಷನ್ ಆಗಬೇಕು. ಓಕೆ, ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಟೈಮ್. ಅದಾದರೆ ಕೆಲವೊಂದಿಷ್ಟು ಸ್ವಲ್ಪ ಇನ್ಸ್ಟ್ರಕ್ಷನ್ ಅಂದರೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ. ಓಕೆ, ಫಾರ್ ಎಕ್ಸಾಂಪಲ್ ಡಿಗ್ರಿ ಕೋರ್ಸಸ್ ಅಲ್ಲ, ಪ್ರೊಫೆಷ್ನಲ್ ಕೋರ್ಸಸ್ ಓನ್ಲಿ ಇದು ಹೇಳ್ತಿರೋದು. ಯಾಕಂದರೆ ಡಿಗ್ರಿ ಕೋರ್ಸಸ್ ಇಷ್ಟು ದಿನ ನಾಳೆ ಬಿಟ್ಟಿದ್ರು, ಅದು ಲಾಸ್ಟ್ ಡೇಟ್ ನಿಮ್ಗಳಿಗೆ ಗೊತ್ತಿದೆ. ಹೇಗೆ ಅಂದರೆ ಈ ಡಿಗ್ರಿ ಕೋರ್ಸಸ್ ಬಿಡ್ತಾ ಇರ್ತಾರೆ, ಅದ್ರ ಬಗ್ಗೆ ವರಿಬೇಡ. ಬಟ್ ಇವಾಗ ಪ್ರೊಫೆಷ್ನಲ್ ಕೋರ್ಸಸ್ಸು ಮತ್ತು ಏನಪ್ಪ ಅಂದರೆ ಸ್ನಾತಕೋತ್ತರ ಪದವಿ ಅಂತ ಏನು ಕರಿತೀವಿ ಅವ್ರದ್ದು ಇದೆ. ಓಕೆ, ಅವರಿಗೆ ಮಾತ್ರ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1 ಅಥವಾ 2A 2B 3A 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ. ಓಕೆ, ಎಲ್ಲನೂ ಕೂಡ ಸೇರಿದ ವಿದ್ಯಾರ್ಥಿಗಳಿಂದ 2024-25ನೇ ಸಾಲಿನ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ತಿದ್ರೆ BCM ಹಾಸ್ಟೆಲ್ ಅಂತಂದರೆ ಬರೀ ಜನರಲ್ ಸ್ಟೂಡೆಂಟ್ಸ್ ಅಂತ ಕೇಳಿದರೆ, ನೋಡಿ ಮೆನ್ಷನ್ ಮಾಡಿದ್ದಾರೆ ಅವರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತಂದರೆ SC ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಹಾಕ್ರಿ, ಎಲ್ಲ ಸ್ಟೂಡೆಂಟ್ಸ್ ಕೂಡ ಹಾಕ್ರಿ. ಓಕೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿದ್ರು ಕೂಡ ನೀವು ಹಾಕ್ರಿ. ಎಲ್ಲ ಸ್ಟೂಡೆಂಟ್ಸ್ ಏನಕ್ಕೆ ಹಾಕ್ರಿ ಅಂತ ಹೇಳ್ತೀನಿ ಅಂತಂದರೆ, ಇಂತಿಷ್ಟು ಪರ್ಸೆಂಟ್ ನಿಮಗೂ ಕೂಡ ಇರ್ತಾವೆ ಇಲ್ಲಿ.
ಓಕೆ, ಫಾರ್ ಎಕ್ಸಾಂಪಲ್ ಈಗ ಬೇರೆ ಒಂದು ಈಗ ಮೈನಾರಿಟಿ ಹಾಸ್ಟೆಲ್ ಬಿಟ್ಟಿತ್ತಂದರೆ ಜನರಲ್ ಸ್ಟೂಡೆಂಟ್ ಹಾಕುವಾಗಿಲ್ಲ ಅಂತ ಏನಿಲ್ಲ, ಅವ್ರಿಗೂ ಕೂಡ ಇಂತಿಷ್ಟು ಪರ್ಸೆಂಟ್ ಅಂತ ಸೀಟ್ ಇದ್ದೇ ಇರ್ತಾವೆ. ಸೊ ಹಂಗಾಗಿಬಿಟ್ಟು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಆಗುತ್ತೆ ಬಿಡುತ್ತೋ ನೆಕ್ಸ್ಟ್. ಓಕೆ, ಬಟ್ BCM ಹಾಸ್ಟೆಲ್ ಅಂತ ಬಂದಾಗ ಒಂದು 70% ಏನು ಮಾಡ್ತಾರೆ ಅಂತಂದರೆ ಆದಷ್ಟು ಏನು ಮಾಡ್ತಾರೆ, ಫಸ್ಟ್ ಜನರಲ್ ಸ್ಟೂಡೆಂಟ್ ತೊಗೊತಾರೆ. ಅದಾದ ತಕ್ಷಣ ಇಂತಿಷ್ಟು SC ST ಸ್ಟೂಡೆಂಟ್ಸ್ನ, ಆಮೇಲೆ ಬೇರೆ ಬೇರೆ ಮೈನಾರಿಟಿ ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ತೊಗೊಳ್ತಾರೆ. ಸರಿ, ಆ್ಯಂಡ್ ನಿಮಗೆ ಸ್ವಲ್ಪ ವಿದ್ಯಾರ್ಥಿ ಪೋಷಕರು ವಾರ್ಷಿಕ ಆದಾಯ ಮಿತಿ ಹೇಳಿದಾರೆ ನೋಡಿರಿ. ಪ್ರವರ್ಗ 1 ಫಾರ್ ಎಕ್ಸಾಂಪಲ್ ಪ್ರವರ್ಗ 1 SC ST ಸ್ಟೂಡೆಂಟ್ಸ್ ಆಯ್ತಂದರೆ 2.5 ಲಕ್ಷವರೆಗೂ ಕೂಡ ಇದ್ರೆ ನಡೀತದೆ. ಬಟ್ ಪ್ರವರ್ಗ 2A 2B 3A 3B ಇತ್ತಂದರೆ ರೂಪಾಯಿ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆ, ನಿಮ್ಗೆ ಏನಾದರೂ ಸಮಸ್ಯೆ ಅಂದರೆ ಡೌಟ್ಸ್ ಬಂದಿತ್ತಪ್ಪದಂದರೆ, ಓಕೆ ಡೌಟ್ಸ್ ಬಂದಿತ್ತಂತಂದರೆ ಇಲ್ಲಿ ಕೆಳಗಡೆ ಒಂದು ಇದು ಕೊಟ್ಟಿದ್ದಾರೆ ನೋಡಿರಿ, ಕಾಣಿಸ್ತಿದೆ ಇದು. ಓಕೆ, ಕೆಳಗಡೆ ಕಾಣಿಸ್ತಿದೆ ನೋಡಿರಿ, ಆ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವೇನಾದರೂ ಅಂದರೆ ಏನಾದರೂ ಸಂಪರ್ಕ ಆನ್ಲೈನ್ ಮಾಡ್ಕೊಂಡು ನೀವೇನಾದರೂ ವ್ಯವಹಾರ ಮಾಡ್ಕೋಬೋದು. ಅಥವಾ ನಿಮಗೆ ಫೋನ್ ಕಾಲು ಅದೆಲ್ಲ ಅನ್ಬೇಕಂತಂದರೆ ಹೇಳಿದ ನಾನು ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಅವ್ರು ಕಾಲ್ ಕೊಡ್ತೀನಿ ಅಂದರೆ ಫೋನ್ ನಂಬರ್ ಕೊಡ್ತೀನಿ, ಅದು ಬೇಕಾದ್ರೆ ಕಾಲ್ ಮಾಡಿ ಕೂಡ ಕೇಳ್ಕೊಬೋದಾಗಿರ್ತದೆ. ಓಕೆ, ಅವ್ರು ರಿಸೀವ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಷ್ಟು ದಿನ ಕೆಲವೊಂದಿಷ್ಟು KCT ಸ್ಟೂಡೆಂಟ್ಸು KIದವ್ರಿಗೆ ಕಾಲ್ ಮಾಡಿ ರಿಸೀವ್ ಮಾಡ್ತಿಲ್ಲ ಅಂತಂದು ಕಂಪ್ಲೇಂಟ್ ಇರ್ತಿತ್ತು. ಬಟ್ ಇಲ್ಲಿ ಹಂಗಿಲ್ಲ, ನಿಮಗೆಲ್ಲನೂ ಕೂಡ ರಿಸೀವ್ ಮಾಡ್ತಾರೆ. ಓಕೆ, ಇದಿಷ್ಟು ಒಂದು ಗುಡ್ ನ್ಯೂಸ್. ಯಾಕಂದ್ರೆ ಹುಡುಗರು ಇಷ್ಟು ದಿನ ವೇಟ್ ಮಾಡ್ತಿದ್ರಿ, ಇನ್ನೇನಪ್ಪ ಅಡ್ಮಿಷನ್ ಆಯಿತು ಹಾಸ್ಟೆಲ್ ಏನಪ್ಪ ಕತೆ ಮಾಡೋದು ಅಂತ ಹೇಳ್ತಿದ್ರೆ, ಈಗ ಹೆಂಗಿದ್ರು ಕೂಡ ಫೈನಲ್ ರಿಸಲ್ಟ್ ಅನ್ನೋದು ನಿಮ್ಗೆ ಯಾವ ಬರ್ತದೆ 8/11/2024 ಬರುತ್ತೆ. ಅಂದರೆ ಇನ್ನೂ ಒಂದು ತಿಂಗಳಲ್ಲಿ ನಿಮ್ಮ ಹಾಸ್ಟೆಲ್ ಏನಾದರೂ ಅಪ್ಲಿಕೇಶನ್ ಹಾಕಿದ ಮೇಲೆ ರಿಸಲ್ಟ್ ಅನ್ನೋದು ಬಂದ್ಬಿಡ್ತದೆ. ಇನ್ ಕೇಸ್ ಹಾಸ್ಟೆಲ್ ಆಗದೆ ಹೋದ್ರೆ ಏನು ಮಾಡಬೇಕು ಅಂತ ಎಲ್ಲನೂ ಕೂಡ ನೆಕ್ಸ್ಟ್ ಬರುವಂಥ ಮುಂದೆ ದಿನಗಳಲ್ಲಿ ಯಾವ ರೀತಿ ಹಾಸ್ಟೆಲ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ನಾನು ನೆಕ್ಸ್ಟ್ ತಿಳಿಸ್ತೀನಿ. ಸದ್ಯಕ್ಕೆ ಈಗ ಅಪ್ಲಿಕೇಶನ್ ನಾಳೆಯಿಂದ ಕರಿತಿದ್ದಾರೆ ಅಂತಂದರೆ ಅಡ್ಮಿಷನ್ ಆಗಿದ ಮೇಲೆ ಕಾಲೇಜ್ ಕಡೆಯಿಂದ ಏನೇನು ಯಾವ ರೀತಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಎಲ್ಲನೂ ಕೂಡ ಲೈವ್ ಡೆಮೋ ಬೇಕಂತಂದರೆ ಹೇಳ್ರಿ, ಮಾಡೋಣ. ಓಕೆ, ಇದಿಷ್ಟು ಹಾಸ್ಟೆಲ್ ಬಗ್ಗೆ ಸದ್ಯಕ್ಕೆ ಇದಿಷ್ಟೇ ಸಾಕು ಅನ್ಕೊಂತೀನಿ. ಯಾಕಂದ್ರೆ ವಿಡಿಯೋ ಲೆಂತ್ ಆಗುತ್ತದೆ. ನಾನು ಹೇಳಿದೆ ಮಸ್ಟ್ ನೀವು ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಓಕೆ, ನಾನು ಪದೇ ಏನು ಕೇಳ್ತೀನಿ ಅಂತಂದರೆ ಜಸ್ಟ್ ಏನೋ ಒಂದು ನಿಮಗೆ ಅಂದರೆ ಯೂಸ್ ಆಗುವಂಥದ್ದು ವಿಡಿಯೋ ಇರ್ತಂದರೆ ಏನಾದರೂ ಯೂಸ್ ಆಗುವಂಥದ್ದು ಆಗ್ತಿರ್ತೀವಿ, ಅದನ್ನ ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ. ಸರಿನಾ? ಸರಿ, ಇದಿಷ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಲೈಕ್ ಸಬ್ಸ್ಕ್ರೈಬ್ ಕೇಳಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಆದಷ್ಟು ಗೊತ್ತಾಗಲ್ಲ ವಿಷಯ. ಸರಿನಾ? ನಾಳೆಯಿಂದ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರಿ. ಸರಿನಾ? ಥ್ಯಾಂಕ್ಸ್ ಸೋ ಮಚ್ ವಾಚಿಂಗ್ ಫಾರ್ ಇಲ್ಲಿವರೆಗೂ ವಾಚ್ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್. ಬಾಯ್.